ಒಂದು ಸಮುದಾಯವನ್ನು ತುಡಿಯುವಂತಹ ಪ್ರಯತ್ನ, ಒಂದು ಸಮುದಾಯದ ಕಾಲನ್ನು ನೆಕ್ಕುವಂತಹ ಪ್ರಯತ್ನ ರಾಜಕೀಯ ಬಕೆಟ್ಗಿರಿ ಈ ಜಾಗೃತ ಸಮಾಜ ಸಹಿಸುವುದಿಲ್ಲ. ಯಾವ ಕಾರಣಕ್ಕೂ ಸಹಿಸುವುದಿಲ್ಲ. ಹತ್ತಿಕ್ಕುವಂತಹ ಸೊಕ್ಕಿನ ನಿರ್ಧಾರವನ್ನ, ರಾಜಕೀಯ ಬಕೆಟ್ಗಿರಿಯನ್ನ ಮುಂದುವರಿಸಿದರೆ ಹಿಂದೂ ಸಮಾಜದ ತಾಳ್ಮೆ ಯಾವ ಕ್ಷಣಕ್ಕೂ ತಪ್ಪಬಹುದು. ಮಾಡುವುದಿದ್ರೆ ನಿನ್ನ ಎಲ್ಲರ ಮೇಲೆಯೂ 307 ಹಾಕಬೇಕಾಗಿತ್ತು. ನೀವು ಪ್ರಾಮಾಣಿಕನೇ ಆಗಿದ್ದೀರಿ. ಹಿಂದೂಗಳ ಮೇಲೆ ನಡೆದ ದೌರ್ಜನ್ಯ, ದಬ್ಬಾಳಿಕೆ, ಆ ಮಹಿಳೆಯ ಮೇಲೆ ನಡೆದ ಆಕ್ರಮಣ, ಆ ಯುವಕನ ಬಂಧನ, ಇವತ್ತಿನವರೆಗೆ ಗೂಂಡಾಗಿರಿ ಮಾಡಿದಂತಹ ವ್ಯಕ್ತಿಗಳನ್ನು ಬಂಧಿಸುವ ಯೋಗ್ಯತೆ ಇಲ್ಲ. ಅವರನ್ನು ರಕ್ಷಣೆ ಮಾಡುವುದು, ಹಿಂದೂಗಳು ಶಿಕ್ಷಿಸುವುದು ಈ ಸಮಾಜ ಸಹಿಸುವುದಿಲ್ಲ. ಹಿಂದೂ ಸಮಾಜವನ್ನು ಕೆರಳಿಸುವ, ಪ್ರಚೋದಿಸುವ, ಕೃತ್ಯವನ್ನು ಎಸಗುವ ಅಧಿಕಾರಿಗಳನ್ನ ನಿಮ್ಮ ಹೇಳಿಕೆಯೇ ದೂರು. ಅದರ ಸತ್ವ ಏನು ಮಾಡುತ್ತೆ, ಘಟನೆ ಏನು ನಡೆದಿದೆ, ಹಲ್ಲೆ ಏನಾಗಿದೆ, ಹಲ್ಲೆಯ ಪರಿಣಾಮ ಏನಾಗಿದೆ, ಅದೇ ದೂರು. FIR ಅಂತ ನೀವು ಫಸ್ಟ್ ಏನು ಹೇಳ್ತೀರಿ ಅದೇ. ಗಾಯ ಆದದ್ದು ಹೌದು, ಮೂಳೆ ಮುರಿದದ್ದು ಹೌದು. ಆಕ್ಚುಲಿ ಫಸ್ಟಿಗೆ ಅಡ್ಮಿಟ್ ಮಾಡುವಾಗ ಹೇಳಿ ಕೇಳಿ ನೋವು ಜಾಸ್ತಿ ಆದಾದ್ಮೇಲೆ ನೋವು ಜಾಸ್ತಿ ಆಗುವಾಗ ಎಕ್ಸ್ರೇ ಮಾಡುವಾಗ ವಿಷಯ ಗೊತ್ತಾಯಿತು. ಅಷ್ಟೊತ್ತಲ್ಲಿ ಕಾಯ್ಬೇಕಾ? ನಿಮ್ಮ ಮೇಲೆ ಏನೂ ಆಗದಂಗೆ 307 ಅಂತೇಳಿ ಬರ್ಕೊಡ್ತಾರೆ. ಇವಾಗ ಇಷ್ಟು ಗಾಯ ಆದರೂ ಮೆಡಿಕಲ್ ರಿಪೋರ್ಟ್ ಬರುವಷ್ಟು ತಾಳ್ಮೆ ಇರಲಿಲ್ಲ ಅವರಿಗೆ. ಹೆಣ್ಮಗಳ ಮೇಲೆ ಇಷ್ಟು ಹಲ್ಲೆ ಮಾಡಿದರೂ ಕೂಡ ಅಧಿಕಾರಿಗಳನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅಂತ ಹೇಳಿದರೆ, ತಾಯಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಹೋದ ಮಗನ ಮೇಲೆ ಅವತ್ತೇ ಅರೆಸ್ಟ್ ಮಾಡಿ ರಾತ್ರಿ ಅರೆಸ್ಟ್ ಮಾಡಿಕೊಳ್ಳಿಕ್ಕೆ ಇವಳ ಮೇಲೆ ಹಲ್ಲೆ ಮಾಡಿದ್ದು ಪ್ರತಿಯೊಂದು ವಿಡಿಯೋ ಇದ್ರೂ ಕೂಡ ನಮ್ಮ ಮಾನ್ಯ SP ಅವರಿಗೆ ಆ ವಿಡಿಯೋ ಕ್ಲಿಪ್ಗಳು ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲ ಹೇಳಬೇಕಲ್ಲ ಅವರಿಗೆ ನಾವು ಕಾನೂನಿಗೆ ಮರ್ಯಾದೆ ಕೊಡುವುದು ಬಹಳ ಜಾಸ್ತಿ, ಅವಶ್ಯಕತೆಗಿಂತ ಹೆಚ್ಚು ಕೊಡುವುದರಿಂದ ದೊಡ್ಡ ಸಿಂಗಮ್ ಆಗಲಿ ಕೊಟ್ಟಿದ್ದಾನೆ. ಎರಡು ಸರ್ತಿ ಬರುವಾಗ ಜನ ಹಿಡ್ಕೊಂಡು ಅವ್ರು ಸುಳ್ಳಿಯವರು ಇಷ್ಟು ಬೇಗ ಈ ಜನರನ್ನು ಸೇರಿಸ್ತಾರೆ. ಅರ್ಥ ಮಾಡಿಕೊಳ್ಬೇಕು. ನಮ್ಮ ಬೇಡಿಕೆ ಅಷ್ಟೇ,
ಇವಳ ಮೇಲೆ ಏನು ಕೇಸ್ ಹಾಕಿದಾರ ಅದೇ ಕೇಸನ್ನು ಅವರ ಮೇಲೆ ಹಾಕಬೇಕು. ಯಾಕಂತ ಹೇಳಿದ್ರೆ ನನಗೆ ಅಲ್ಲಿ ಇನ್ಸ್ಪೆಕ್ಟರ್ ಒಂದು ಹೇಳಿದ್ರು, ಒಂದು ಕಣ್ಣಿಗೆ ಸುಣ್ಣ ಒಂದು ಇದು ಬೆಣ್ಣೆ ಅಂತ ನಾವು ಮಾಡೋದಿಲ್ಲ, ನಾವು ನ್ಯಾಯ ಕೊಡಲಿಕ್ಕಾಗಿ ಇರುವವರು. ಅವರು ಮಾಡಿದ್ದು ನಾವು ನೋಡಿದ್ದೇವೆ, ನೀವು ಮಾಡಿದ್ದು ನಾವು ನೋಡಿದ್ದೇವೆ, ಎರಡು ಕಡೆಯಿಂದ ಈಕ್ವಲ್ ಆಗಿದೆ. ಅದು ಹೇಳಿದ್ದಾರೆ ಕೂಡ, ಏನು ಎರಡು ಸೈಡಿದು ಸೇಮ್ ಪ್ರಾಬ್ಲಮ್ ಆಗಿದೆ. ಅವರ ಒಳ್ಳೆಯವರಲ್ಲ, ಇವರು ಒಳ್ಳೆಯವರಲ್ಲ, ಇವರು ತಪ್ಪಲ್ಲ, ಅವರ ತಪ್ಪಲ್ಲ. ಆದ ಕಾರಣ ನಾವು ತಾರತಮ್ಯ ಮಾಡೋದಿಲ್ಲ ಅಂತ ಹೇಳಿ ಚಾರ್ಜ್ ಶೀಟ್ ಆಗಲಿಕ್ಕೆ ಆಗುವಾಗ ಇವಳ ಮೇಲೆ ಮಗನ ಮೇಲೆ 307 ಅಂದರೆ ಈಗಿನ 109 BNS ಪ್ರಕಾರ ಅಲ್ಲ, ಇವರು ಹೋಗಿ ಅವ್ರ ಮನೆ ಹತ್ರ ದಾಂಧಲೆ ಮಾಡಿದ್ದು ಅಲ್ಲ, ಅವ್ರ ಮನೆ ಬಂದು ನಿಮ್ಮ ಮನೆ ಹತ್ರ ದಾಂಧಲೆ ಮಾಡಿ ನಮ್ಮ ಆಫೀಸಲ್ಲಿ ಅವ್ರಿಗೂ ನಿಮ್ಗೆ ಹೋಲಿಸೋದು ಹೇಗೆ? ಅದೇ ಹೋಲಿಕೆ ಹೇಗೆ ಅಂತ ನಾನು ಕೇಳೋದು. ಇವರೆಲ್ಲರೂ ಹೋಗಿ ಅವನ ಅಂಗಡಿ ಹತ್ರ ಹೋಗಿ ದಾಂಧಲೆ ಮಾಡಿದ್ದಿದ್ರೆ ಕರೆಕ್ಟ್. ಕರೆಕ್ಟ್. ಹೌದು. ಇದು ಇಲ್ಲಿ ಬಂದು ದಾಂಧಲೆ ಮಾಡಿ ಇಲ್ಲ ನಾವಿಬ್ಬರನ್ನು ಸಮ ಮಾಡ್ತೇವೆ ಅಂತಂದ್ರೆ ಅಲ್ಲ, ಮಾಡ್ತೇವೆ ಅಂತ ಬಾಯಲ್ಲಿ ಹೇಳಿದ್ರು, ಮಾಡಿದ್ದು ಉಲ್ಟಾನೆ ಅಲ್ವಾ ವಾಪಸ್ಸು. ಯಾರು ನೀವೇ ತಪ್ಪು ಮಾಡಿದಾರ ಅವರ ಮೇಲೆ ಹಾಕಲಿಲ್ಲ. ಒಂದೇ ಒಂದು ಕಾರಣ, ಇವಳ ಮೊಬೈಲ್ ವಿಡಿಯೋ ತೆಗಿಬೇಡ ಮಗಳದ್ದು. ಮಗಳಿಗೆ ಏನೆಲ್ಲ ನಾನು ಹೇಳೋದಿಲ್ಲ, ಕೆಟ್ಟ ಅವಶ್ಯಕತೆ ಇವಳಿಗೆ ಬೈದದಕ್ಕೆ. ಈಗ ನಾನು ಹೇಳಿದ್ರೆ ಈಗಲೂ ನೀವು ಇಷ್ಟು ಕ್ಯಾಮರಾದಲ್ಲಿ ಹೇಳ್ತೇನೆ, ನಿಮ್ಮ ಅಕ್ಕ ತಂಗಿದ್ದೀರಿ, ನಿಮ್ಮ ತಾಯಿ ತಂಗಿ ಎಂದಿಗೆ, ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರೇ ಇರಲಿ, ಆ ನಮ್ಮನೆ ಬೈದ್ರೆ ನೀವು ಸುಮ್ಮನೆ ಕೂತ್ಕೊಳ್ಳೋರು ಅಂತ ಹೇಳಿ. ಸಾಧ್ಯನೇ. ಸ್ವಾಭಿಮಾನ ಇರುವ ಆ ಮೊಬೈಲ್ ಸೈಡ್ ಮಾಡಿ ಅಂತ ಕೈ ಹೀಗೆ ಮಾಡಿದ್ದನ್ನು ಹಲ್ಲೆ ಮಾಡಿದ್ರು ಅಂತ ಹೇಳಿ ಅದನ್ನು ಹೇಳ್ತೇನೆ. ಹೇಳುವುದೇನೂ ಇಲ್ಲ, ಎಲ್ಲವೂ ಜಗಜ್ಜಾಹೀರು. ಮೊನ್ನೆ ದಿನ ನಡೆದಿರುವ ಘಟನೆ ಅನಿರೀಕ್ಷಿತ ಅಲ್ಲ. ಮತಾಂಧ ಮುಸಲ್ಮಾನರ ಮೆಂಟ್ಯಾಲಿಟಿ ಪ್ರದರ್ಶನ ಆಗಿದೆ. ಇದು ಎಕ್ಸ್ಪೆಕ್ಟೆಡ್. ಇನ್ನು ಮುಂದಿನ ದಿನಗಳಲ್ಲೂ ಇದು ನಡೆಯುವುದಿದೆ. ಇದಕ್ಕೆ ಕಾರಣ ಮತ್ತಿನ್ಯಾವುದೂ ಅಲ್ಲ, ಡೆಮೋಗ್ರಫಿಕಲ್ ಇಂಬ್ಯಾಲೆನ್ಸ್. ಜನಸಂಖ್ಯೆಯ ವೈಪರೀತ್ಯದಿಂದಾಗಿ ಸೊಕ್ಕಿ ಹೋದ ಮತಾಂಧ ಶಕ್ತಿಗಳು ಸಮಾಜದ ಎಲ್ಲ ರಂಗಗಳ ಮೇಲೆ ಹಿಡಿತವನ್ನು ಸಾಧಿಸುವಂತಹ ಪ್ರಯತ್ನದ ಒಂದು ಭಾಗ ನಿನ್ನೆಯ ಆ ಆಕ್ರಮಣ. ಇದೊಂದು ಯೋಜಿತವಾದಂತಹ ಎಕನಾಮಿಕಲ್ ಟೆರರಿಸಮ್. ಹಿಂದೂಗಳು ಪುತ್ತೂರಿನ ವ್ಯಾಪಾರಿ ಕ್ಷೇತ್ರದಿಂದ ಹಿಂದಕ್ಕೆ ಸರಿಬೇಕು ಅನ್ನುವ ಹಿನ್ನೆಲೆಯನ್ನು ಇಟ್ಕೊಂಡು ಪ್ರಾರಂಭವಾಗಿರುವಂತಹ ವಾಣಿಜ್ಯ ಭಯೋತ್ಪಾದನೆಯ ಕೃತ್ಯದ ಮೊಟ್ಟ ಮೊದಲನೆಯ ಘಟನೆ ಮೊನ್ನೆಯ ಪೈಗಳ ಮೇಲೆ ನಡೆದ ದಾಳಿ. ಬುದ್ಧಿ ಇಲ್ಲದವನೂ ಕೂಡ ಯೋಚನೆ ಮಾಡಿದರೆ ಅರ್ಥ ಆಗ್ತದೆ. ಜೆರಾಕ್ಸ್ ಅಂಗಡಿಯಲ್ಲಿ ಯಾವುದೋ ಒಂದು ಸಣ್ಣ ಚೀಟಿ ಸುಟ್ಟೋಯ್ತು, ಅದಕ್ಕೆ ಭಾರಿ ಬೆಲೆ ಇತ್ತು, ಸತ್ಯ ಒಪ್ತೇನೆ. ಕ್ಷಣಾರ್ಧದ ಒಳಗಾಗಿ ನೂರಾರು ಜನ ಬಂದು ದಾಳಿಯನ್ನು ಮಾಡುವುದರ ಹಿಂದೆ ಇದ್ದ ದುರುದ್ದೇಶ ಏನು ಅನ್ನುವುದು ಮೊದಲು ಬಯಲಾಗಬೇಕು. ಗೂಂಡಾಗಿರಿಯನ್ನು ಮಾಡುವುದನ್ನೇ ದಂಧೆ ಮಾಡಿಕೊಂಡ್ರೆ ಯಾರೂ ಯಾವುದರಲ್ಲಿಯೂ ಕಡಿಮೆ ಇಲ್ಲ, ಕಡಿಮೆ ಇಲ್ಲ. ಇದೇ ಮುಂದುವರೆದರೆ ನಾಳೆ ಪುತ್ತೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕ ಶಾಂತಿ ಉಳಿಲಿಕ್ಕೆ ಸಾಧ್ಯ ಇದೆಯಾ? ಎಲ್ಲ ಅಂಗಡಿಗಳಲ್ಲೂ ಮಿಸ್ಟೇಕ್ಗಳು ಆಗಿಯೇ ಆಗ್ತವೆ. ಅದಕ್ಕೆ ಉತ್ತರ ಗೂಂಡಾಗಿರಿ, ಹಲ್ಲೆ ಅನ್ನುವುದೇ ಆದರೆ ನಾಳೆ ರಸ್ತೆಗಳಲ್ಲಿ ಕಾದಾಟ ಆರಂಭ ಆಗಬಹುದಲ್ಲ. ಸಾಮಾಜಿಕ ಪ್ರಜ್ಞೆ ಇರುವವರು ಇದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು, ಇದನ್ನು ಇಲ್ಲೇ ಹತ್ತಿಕ್ಕಬೇಕು. ಈ ರೀತಿ ಸಾಮಾಜಿಕ ಭಯೋತ್ಪಾದನೆಯನ್ನು ಹುಟ್ಟುಹಾಕುವಂಥ ಕೃತ್ಯಕ್ಕೆ ರಾಜಕೀಯ ಕಾರಣಗಳಿಗಾಗಿ ಆಡಳಿತ ನಡೆಸುವವರು ಮೌನ ಬೆಂಬಲವನ್ನು ಕೊಡುವುದನ್ನು ಕೂಡ ಜಾಗೃತ ಸಮಾಜ ಸಹಿಸುವುದಿಲ್ಲ, ಯಾವ ಕಾರಣಕ್ಕೂ ಸಹಿಸುವುದಿಲ್ಲ. ಪೆಟ್ಟು ತಿಂದಂತಹ ಮಹಿಳೆಯ ಮೇಲೆ 307 ಕೊಲೆಯ ಯತ್ನದ ಪ್ರಕರಣ. ಯಾರು ಮೂಳೆ ಮುರಿದು ಆಸ್ಪತ್ರೆ ಸೇರಿದ್ದಾರೆ, ಕೃತ್ಯ ಎಸಗಿದವರ ಮೇಲೆ ಮೊಕದ್ದಮೆಯೇ ಇಲ್ಲ, ಬಂಧನವಂತೂ ಇಲ್ಲವೇ ಇಲ್ಲ. ಯಾರನ್ನು ತೃಪ್ತಿಪಡಿಸ್ಲಿಕ್ಕೆ ಹೊರಟಿದ್ದಾರೆ ಅಧಿಕಾರಿಗಳು? ಓ ಜಮಾನ ಚಲೆಗಯೇ. ಸಿಂಗಂ ವೇಷ ಹಾಕ್ಕೊಂಡು ಒಂದು ಸಮಾಜದ ಭಾವನೆಗಳನ್ನು ಹತ್ತಿಕ್ಕುವಂತಹ, ಒಂದು ಸಮಾಜದ ಸ್ವಾತಂತ್ರ್ಯವನ್ನು ಕಸಿಯುವಂತಹ, ಬಲಾತ್ಕಾರದ ಮೂಲಕ ಒಂದು ಸಮಾಜವನ್ನು ತುಳಿಯುವಂಥ
ಹೇಯ ಕೃತ್ಯವನ್ನು ಎಸಗುವುದನ್ನು ಈ ಸಮಾಜ ಸಹಿಸುವುದಿಲ್ಲ, ಯಾವ ಕಾರಣಕ್ಕೂ ಸಹಿಸುವುದಿಲ್ಲ. ಒಬ್ಬ DC MP ಆಗಿ ಹೋದ, ಇನ್ನೊಬ್ಬ SP ಇನ್ನೇನೋ ಆಗಲಿಕ್ಕೆ ಚಮಚಗೈರಿ ಮಾಡೋದನ್ನು ಈ ಸಮಾಜ ಸಹಿಸುವುದಿಲ್ಲ. ಮಾಡುವುದಿದ್ದರೆ ನಿನ್ನೆ ಎಲ್ಲರ ಮೇಲೆಯೂ 307 ಹಾಕಬೇಕಾಗಿದ್ದು, ನೀನು ಪ್ರಾಮಾಣಿಕನೇ ಆಗಿದ್ದಿದ್ರೆ. ಪೊಲೀಸಿನ ವಾಹನದಲ್ಲಿ ವ್ಯಕ್ತಿಯ ಮೇಲೆ ಹಲ್ಲೆ ನಡೀತದೆ, ರಕ್ಷಣೆ ಕೊಡುವ ಯೋಗ್ಯತೆ ಇಲ್ಲ, ಅದಕ್ಕೆ ಬೇರೆ ಏನೋ ಸಬೂಬನ್ನು ಕೊಟ್ಟು ಪತ್ರಿಕಾಗೋಷ್ಠಿಯಲ್ಲಿ ತಿಪ್ಪೆ ಸಾರಿಸ್ಲಿಕ್ಕೆ ಹೊರಡ್ತೀರಾ ನೀವು? ಕಾಮ್ ನಹಿ ಚಲೇಗಾ. ನಿಮ್ಮ ಪ್ರಾಮಾಣಿಕತೆಗೆ ಈ ಸಮಾಜ ತಲೆಬಾಗ್ತದೆ, ನಿಮ್ಮ ನಿಷ್ಪಕ್ಷಪಾತಕ್ಕೆ ಗೌರವ ಕೊಡ್ತದೆ. ಒಮ್ಮುಖದ ನಿರ್ಣಯಗಳು, ನಿರ್ಧಾರಗಳು ಒಂದು ಸಮುದಾಯವನ್ನು ತುಡಿಯುವಂತಹ ಪ್ರಯತ್ನ, ಒಂದು ಸಮುದಾಯದ ಕಾಲನ್ನು ನೆಕ್ಕುವಂತಹ ಪ್ರಯತ್ನ, ರಾಜಕೀಯ ಬಕೆಟ್ಗಿರಿ ಈ ಜಾಗೃತ ಸಮಾಜ ಸಹಿಸುವುದಿಲ್ಲ, ಯಾವ ಕಾರಣಕ್ಕೂ ಸಹಿಸುವುದಿಲ್ಲ. ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ. ಈ ಎಕನಾಮಿಕ್ ಜೆಹಾದ್, ಟೆರರಿಸಮ್, ಅದನ್ನು ಮೊದಲು ನಿಲ್ಲಿಸಿ. ನಿಮ್ಮ ದಕ್ಷತೆಗೆ, ನಿಮ್ಮ ಸಿಂಗಂಗಿರಿಗೆ ಇದೊಂದು ಚಾಲೆಂಜ್. ಇದು ಸಹಿಸುವುದಕ್ಕೆ ಒಂದು ಇತಿಮಿತಿ ಇದೆ. ಎಲ್ಲ ತಾಳ್ಮೆಯನ್ನು ಸಹಿಸುವುದಲ್ಲ. ಇವತ್ತಿಲ್ಲಿರ್ತೀರ, ನಾಳೆ ಹೊರಟೋಗ್ತೀರಾ. ಅನುಭವಿಸಬೇಕಾಗಿರುವುದು ಈ ಸಮಾಜ. ಇದು ಶಾಶ್ವತ. ಇದು ಪ್ರಾಮಾಣಿಕವಾಗಿ, ನಿಷ್ಪಕ್ಷತವಾಗಿ ಹಿಂದೂ ಸಮಾಜಕ್ಕೆ ನ್ಯಾಯ ಮತ್ತು ರಕ್ಷಣೆ ಸಿಕ್ಕದೇ ಇದ್ದರೆ ಅದನ್ನು ಹುಡುಕುವ ತಾಕತ್, ಅದನ್ನು ಗಳಿಸುವ ಅಧಿಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹಿಂದೂ ಸಮಾಜಕ್ಕಿದೆ. ಅದನ್ನು ಯಾವನು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನ್ಯಾಯ ಕೊಡಿ, ನ್ಯಾಯ ಕೊಡಿ, ನ್ಯಾಯ ಕೊಡಿ. 3 ಬೇಡಿಕೆಯನ್ನಾಗಿಟ್ಟು ಈಗಾಗಲೇ ನಾಡಿದ್ದು ಪುತ್ತೂರು ಚಲೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅದನ್ನು ಹತ್ತಿಕ್ಕುವಂತಹ ಸೊಕ್ಕಿನ ನಿರ್ಧಾರವನ್ನು, ರಾಜಕೀಯ ಬಕೆಟ್ಗಿರಿಯನ್ನು ಮುಂದುವರಿಸಿದರೆ ಹಿಂದೂ ಸಮಾಜದ ತಾಳ್ಮೆ ಯಾವ ಕ್ಷಣಕ್ಕೂ ತಪ್ಪಬಹುದು. ಅದರ ಅನಾಹುತದ ಜವಾಬ್ದಾರಿ ಯಾವ ರಾಜಕೀಯ ಪಕ್ಷವೂ ವಹಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸರ್ಕಾರವೂ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅನುಭವಿಸುವುದು ಈ ಜಿಲ್ಲೆಯ ಜನ. ಅಧಿಕಾರಿ ಪಕ್ಷಪಾತದ ನಿಲುವಿನಿಂದ ಹೆಜ್ಜೆಯನ್ನು ಹಿಂದಕ್ಕಿಡಬೇಕು. ಹಿಂದೂಗಳ ಮೇಲೆ ನಡೆದ ದೌರ್ಜನ್ಯ, ದಬ್ಬಾಳಿಕೆ, ಆ ಮಹಿಳೆಯ ಮೇಲೆ ನಡೆದ ಆಕ್ರಮಣ, ಆ ಯುವಕನ ಬಂಧನ, ಇವತ್ತಿನವರೆಗೆ ಗೂಂಡಾಗಿರಿ ಮಾಡಿದಂಥ ವ್ಯಕ್ತಿಗಳನ್ನು ಬಂಧಿಸುವ ಯೋಗ್ಯತೆ ಇಲ್ಲ. ಅವರನ್ನು ರಕ್ಷಣೆ ಮಾಡುವುದು, ಹಿಂದೂಗಳ ಶಿಕ್ಷಿಸುವುದು ಈ ಸಮಾಜ ಸಹಿಸುವುದಿಲ್ಲ. ಹಿಂದೂ ಸಮಾಜವನ್ನು ಕೆರಳಿಸುವ, ಪ್ರಚೋದಿಸುವ, ಕೃತ್ಯವನ್ನು ಎಸಗುವ ಅಧಿಕಾರಿಗಳನ್ನು ಜಿಲ್ಲೆಯಿಂದ ನಿರ್ಮಾಣದಲ್ಲಿ ನಿಮ್ಮ ಪಾತ್ರವು, ನಿಮ್ಮ ಕೊಡುಗೆಯೂ ಇದೆ. ಸಂಘರ್ಷಕ್ಕಾಗಿ ನಾವಿಲ್ಲ, ಆದರೆ ಅನ್ಯಾಯವನ್ನು, ದಬ್ಬಾಳಿಕೆಯನ್ನು, ದೌರ್ಜನ್ಯವನ್ನು, ಆಕ್ರಮಣವನ್ನು, ಇಂತಹ ಭಯೋತ್ಪಾದನೆಯನ್ನು, ಟೆರರಿಸಮನ್ನು, ಎಕಾನಮಿಕಲ್ ಜಿಹಾದಿಯನ್ನು, ಈ ಡೆಮೋಗ್ರಫಿಕಲ್ ಇಂಬ್ಯಾಲೆನ್ಸಿನ ಶಕ್ತಿಯ ಪ್ರದರ್ಶನವನ್ನು ಇನ್ನು ಹಿಂದೂ ಸಮಾಜ ತುಂಬ ಗಂಭೀರವಾಗಿ ಸ್ವೀಕಾರ ಮಾಡ್ತದೆ. ತನ್ನದೇ ಆದ ಆತ್ಮರಕ್ಷಣೆ ನಮ್ಮ ಫಂಡಮೆಂಟಲ್ ರೈಟ್. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಆತ್ಮರಕ್ಷಣೆ ಮಾಡಿಕೊಳ್ಳುವ ಅಧಿಕಾರ ಇದೆ. ಆ ದಿಕ್ಕಿನಲ್ಲಿ ಸಮಾಜ ಅಡಿ ಇಡುವ ದಿನಗಳು ಮುಂದಿದೆ ಅನ್ನುವ ಮಾತನ್ನು ಅಷ್ಟೇ ಈ ಸಂದರ್ಭ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.